ನಮಃ ಸಿದ್ಧೇಭ್ಯಃ. ನಮಃ ಸಿದ್ಧೇಭ್ಯಃ. ನಮಃ सिद्धेभ्यः. पंचपरमेष्ठी भगवान की जय हो. श्री आदिनाथ स्वामी भगवान की जय हो. श्री नेमिनाथ स्वामी भगवान की जय हो. श्री पार्श्वनाथ स्वामी भगवान की जय हो. श्री महावीर स्वामी भगवान की जय हो. ಜೆ ಜಿನೇಂದ್ರ ಎಲ್ಲರಿಗೂ ನನ್ನ ಹೆಸರು ಸಮಯಸಾರ್ ಜೈನ್. ಮತ್ತು ಇದು ನನ್ನ ಚಾನಲ್ಲು ಸಮಯಸಾರ್ ಜೈನ್ 4559 ಅಂತ. ಸೊ ಈ ಚಾನಲ್ಗೆ ಯಾರ್ಯಾರು ಮೊದಲನೇ ಸಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ನಂದು ಈ ಚಾನಲ್ಗೆ ನಿಮ್ಮ ಸ್ವಾಗತ ಇದೆ. ಓಕೆ, ಐ ವೆಲ್ಕಮ್ ಆಲ್ ಆಫ್ ಯು. ಸೊ ಯಾರ್ಯಾರು ಹೊಸಬ್ರಿದ್ದಾರೆ ಎಲ್ಲರೂ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಇದು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮೇಲೆ ಕೂಡ ಹಿಟ್ ಮಾಡಿ. ಸೊ ನಾನು ಇದು ಮುಂದಕ್ಕೆ ಯಾವಾಗ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನಿಮಗೆ ಇನ್ಸ್ಟೆಂಟಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಸೊ ಇವತ್ತು ನಾವು ಮಾತಾಡ್ತಾ ಇರೋದು ನಮೋಕಾರ ಮಹಾಮಂತ್ರದ ಬಗ್ಗೆ. ನಮೋಕಾರ ಮಹಾಮಂತ್ರ ಅಂದರೆ ಏನು ಫಸ್ಟು ತಿಳ್ಕೊಳ್ಳೋಣ. ಇದು ನಮೋಕಾರ ಮಹಾಮಂತ್ರ ಎಲ್ಲರೂ ಏನು ತಿಳ್ಕೊತಾರೆ, ಇದು ಬರೀ ಜೈನರು ಹೇಳ ಮಹಾಮಂತ್ರ ಅಂತ. ಸೊ ಇವಾಗ ಎಷ್ಟೊಂದು ಯಾವಾಗ ನಾವು ಏನಾರೋ ಒಂದು ಕಾರ್ಯಕ್ರಮನ ಶುರು ಮಾಡೋಕ್ಕಿಂತ ಮುಂಚೆ, ಇಲ್ಲ ದಿವಸ ಪೂಜೆ ಮಾಡೋಕ್ಕಿಂತ ಮುಂಚೆ, ಆಮೇಲೆ ಪೂಜೆ ಕಂಪ್ಲೀಟ್ ಆದಮೇಲೆ, ಎಸ್ಪೆಷಲಿ ಜೈನ್ ಧರ್ಮದಲ್ಲಿ ಎಲ್ಲರೂ ನಮೋಕಾರ ಮಂತ್ರನ ಹೇಳ್ತಾರೆ. ಆದರೆ ಈ ಮಂತ್ರನ ಬರೀ ಜೈನರೇ ಹೇಳ್ತಾರೆ ಅಂತ ಮಾತ್ರಕ್ಕೆ ಈ ಮಂತ್ರ ಬರೀ ಜೈನರಿಗೇನ ಇಲ್ಲ ಇಡೀ ಪ್ರಪಂಚಕ್ಕಿರೋದು, ಅದನ್ನು ಇವತ್ತು ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಈ ನಮೋಕಾರ ಮಹಾಮಂತ್ರ ಅನ್ನೋದು ಆ್ಯಕ್ಚುಲಿ ಇದು ಆದಿ ಅನಾದಿ ಮಂತ್ರ ಇದೆ. ಹಾಗಂದರೆ ಅನಂತ ಕಾಲದಿಂದ ಇರೋ ಮಹಾಮಂತ್ರ ಇದು. ಈ ಮಂತ್ರನ ಯಾರೂ ಇನ್ವೆಂಟ್ ಮಾಡಿಲ್ಲ ಮತ್ತು ಯಾರೂ ಕ್ರಿಯೇಟ್ ಮಾಡಿಲ್ಲ. ಆದರೆ ಅಫ್ಕೋರ್ಸ್ ಈ ಮಂತ್ರನ ಇದು ಫಸ್ಟ್ ಟೈಮ್ ಡಿಸ್ಕವರ್ ಮಾಡಿ ಪುಸ್ತಕದಲ್ಲಿ ಬರೆದಿದ್ದವರು ಆಚಾರ್ಯ ಶ್ರೀ ಪುಷ್ಪದಂತ ಮುನಿ ಮಹಾರಾಜ್. ತುಂಬ ಹಿಂದೆ ಒಬ್ಬರು ದಿಗಂಬರ ಮುನಿ ಮಹಾರಾಜರಿದ್ದರು, ಅವ್ರ ಹೆಸರು ಆಚಾರ್ಯ ಶ್ರೀ ಪುಷ್ಪದಂತ ಮುನಿ ಮಹಾರಾಜರು ಅಂತ. ಆಚಾರ್ಯ ಶ್ರೀ 108, ಆಚಾರ್ಯ ಶ್ರೀ 108 ಪುಷ್ಪದಂತ ಮುನಿ ಮಹಾರಾಜ್ ಜಿ. ಸೊ ಅವರು ನಮೋಕಾರ ಮಹಾಮಂತ್ರನ ಫಸ್ಟ್ ಟೈಮು ಇದು ಡಿಸ್ಕವರ್ ಮಾಡಿ ಪುಸ್ತಕದಲ್ಲಿ ಬರೆದಿದ್ದು. ಪುಸ್ತಕದಲ್ಲಿ ಬರೆದ್ಬಿಟ್ಟು ಅದನ್ನು ಇದು ಸ್ಥಾಪನೆ ಮಾಡಿದ್ದು ಮಂತ್ರನ. ಆದರೆ ಈ ಮಂತ್ರ ಅನಂತ ಕಾಲದಿಂದ ಇದೆ. ಸೊ ಈ ನಮೋಕಾರ ಮಂತ್ರ ಫಸ್ಟು ಏನು ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿರ್ಬೋದು, ಆದರೆ ನಾನು ಇದು ಒಂದ್ಸಲ ಹೇಳ್ಬಿಡ್ತೀನಿ. ನಮೋ ಅರಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರಿಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೇ ಸೌವಸಾಹುಣಂ. ಇವಾಗ ಈ ಮಂತ್ರದ ಅರ್ಥ ಏನು? ಫಸ್ಟು ನಮೋ ಅರಹಂತಾಣಂ, ಹಾಗಂದರೆ ಎಲ್ಲ ಅರಹಂತ ಪರಮೇಷ್ಠಿ ಭಗವಾನ್ಗೆ, ಎಲ್ಲ ಅರಹಂತ ಪರಮೇಷ್ಠಿಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ಮತ್ತು ನಮೋ ಸಿದ್ಧಾಣಂ, ಎಲ್ಲ ಸಿದ್ಧ ಪರಮೇಷ್ಠಿಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ಮತ್ತು ನಮೋ ಆಯಿರಿಯಾಣಂ, ಎಲ್ಲ ಆಚಾರ್ಯರಿಗೆ ನಾನು ನಮಸ್ಕಾರ ಮಾಡ್ತೀನಿ.
ಮತ್ತು ನಮೋ ಉವಜ್ಜಾಯಾಣಂ, ಎಲ್ಲ ಉಪಾಧ್ಯಾಯರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಮತ್ತು ಲಾಸ್ಟು ನಮೋ ಲೋಯೆ ಸವ್ವಸಾಹುಣಂ, ಎಲ್ಲ ಜೈನ್ ಸಾಧುಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ಸೊ ಇವಾಗ ಈ ಪ್ರಪಂಚದಲ್ಲಿ ಎಷ್ಟೊಂದು ಜನ ಜೈನ್ ಸಾಧುಗಳಿದ್ದಾರೆ, ಎಷ್ಟೊಂದು ಜನ ಉಪಾಧ್ಯಾಯರಿದ್ದಾರೆ, ಎಷ್ಟೊಂದು ಜನ ಆಚಾರ್ಯಗಳು ಇದ್ದಾರೆ. ಮತ್ತು ಅರಹಂತ್ ಪರಮೇಷ್ಠಿನಲ್ಲೂ ಕೂಡ ಅನಂತ್ ಅರಹಂತ್ ಪರಮೇಷ್ಠಿಗಳು ಕೂಡ ಇದ್ದಾರೆ. ಇವತ್ತು ಕೂಡ ವಿದೇಹ ಕ್ಷೇತ್ರದಲ್ಲಿ 20 ಹೇಳ್ತೀವಲ್ಲ, ವಿದ್ಯಮಾನ್ ಬೀಸ್ ತೀರ್ಥಂಕರ್ ಅಂತ, ಇದು ಸೀಮಂದರ ಸ್ವಾಮಿ ಮತ್ತು 20 ತೀರ್ಥಂಕರು ಇವತ್ತು ಕೂಡ ವಿದೇಹ ಕ್ಷೇತ್ರದಲ್ಲಿ ವಿರಾಜಮಾನ ಆಗಿದ್ದಾರೆ. ಮುಂದಕ್ಕೆ ಅವರು ಕೂಡ ಸಿದ್ಧ ಪರಮೇಷ್ಠಿಯಾಗಿ ಮೋಕ್ಷ ಪ್ರಾಪ್ತಿ ಮಾಡ್ಕೋತಾರೆ. ಸೊ ಇಡೀ ಪ್ರಪಂಚದಲ್ಲಿ ಮತ್ತು ವಿದೇಹ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಅರಹಂತ್ ಪರಮೇಷ್ಠಿಗಳಿದ್ದಾರೆ ಅವರು ಎಲ್ಲರಿಗೂ ನಾನು ನಮಸ್ಕಾರ ಮಾಡ್ತೀನಿ. ಇದನ್ನು ನಾವು ಒಂದೇ ಒಂದು ಸೆಂಟೆನ್ಸಲ್ಲಿ ಇಲ್ಲ ಜಸ್ಟ್ 2 ವರ್ಡ್ಸಲ್ಲಿ ನಮೋ ಅರಹಂತಾಣಂ ಅಂತ ಹೇಳ್ತೀನಿ. ಮತ್ತು ಫೈನಲ್ ಆಗಿ ನಮೋ ಸಿದ್ಧಾಣಂ. ಯಾರ್ಯಾರು ಈ ಜನ್ಮ ಮರಣ ಚಕ್ರನ, ಈ ಜನ್ಮ ಮತ್ತು ಮರಣದು ಚಕ್ರನ ಬಿಡಿಸ್ಕೊಂಡು ಕರ್ಮನೆಲ್ಲ ನಾಶ ಮಾಡಿಕೊಂಡು ಯಾರ್ಯಾರು ಅವ್ರ ಆತ್ಮ ಕಲ್ಯಾಣ ಮಾಡಿಕೊಂಡು ಮೋಕ್ಷ ಪ್ರಾಪ್ತಿ ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಸಿದ್ಧ ಪರಮೇಷ್ಠಿಗಳಾಗಿದ್ದಾರೆ. ಸೊ ಇದು ಸಿದ್ಧ ಲೋಕದಲ್ಲಿ ಅನಂತ ಸಿದ್ಧ ಪರಮೇಷ್ಠಿಗಳಿದ್ದಾರೆ. ಅವರೆಲ್ಲರಿಗೂ ನಮಸ್ಕಾರ ಮಾಡಬೇಕು ಅಂದರೆ ಜಸ್ಟ್ ಎರಡು ಸಿಂಪಲ್ ಆಗಿ ಜಸ್ಟ್ 2 ವರ್ಡ್ಸ್ ಇದೆ, ನಮೋ ಸಿದ್ಧಾಣಂ. ಸೊ ಜಸ್ಟ್ ನಮೋ ಸಿದ್ಧಾಣಂ ಅಂದರೆ ಸಾಕು. ಮೋಕ್ಷದಲ್ಲಿ ಸಿದ್ಧಶೀಲದಲ್ಲಿ ಇರ ಎಲ್ಲ ಸಿದ್ಧ ಪರಮೇಷ್ಠಿಗಳಿಗೂ ನಾವು ನಮಸ್ಕಾರ ಮಾಡ್ತೀವಿ. ಸೊ ಈ ನಮೋಕಾರ ಮಹಾಮಂತ್ರ ಅನ್ನೋದು ನಾ ಹೇಳ್ದಂಗೆ ತುಂಬ ಹಿಂದೆ ಆಚಾರ್ಯ ಶ್ರೀ ಪುಷ್ಪದಂತ ಮಹಾರಾಜ್ ಅವರು ಫಸ್ಟ್ ಟೈಮ್ ಅದನ್ನು ಡಿಸ್ಕವರ್ ಮಾಡಿ ಪುಸ್ತಕದಲ್ಲಿ ಬರೆದಿದ್ದು. ಮತ್ತು ಇವಾಗ ನಮೋಕಾರ ಮಹಾಮಂತ್ರ ಎಷ್ಟು ಶಕ್ತಿಶಾಲಿ ಇದೆ ಅಂದರೆ, ಇವಾಗ ಜಸ್ಟು ಒಂದೇ ಸಲ ಇವಾಗ ನಮೋ ಅರಹಂತಾಣಂ ಅಂದರೆ ಸಾಕು. ಜಸ್ಟ್ ಒಂದೇ ಸಲ ನಮೋ ಅರಹಂತಾಣಂ ಅಂದರೆ ಈ ಒಂದು ಸೆಂಟೆನ್ಸು ಫುಲ್ ಭಕ್ತಿಯಿಂದ ನಮೋ ಅರಹಂತಾಣಂ ಅಂತ ಹೇಳಿದ್ರೆ ಸಾಕು, ನಾವು ಹಿಂದೆ ಮಾಡಿರೋ 50 ಸಮುದ್ರದಷ್ಟು ಪಾಪಕರ್ಮ ವಿನಾಶ ಆಗುತ್ತೆ. ಜಸ್ಟ್ ನಮೋ ಅರಹಂತಾಣಂ ಅಂತ ಹೇಳೋದ್ರಲ್ಲಿ ನಮ್ಮ 50 ಸಮುದ್ರದಷ್ಟು ಪಾಪಕರ್ಮ ನಾವು ಮಾಡಿರೋದು ಅವೆಲ್ಲ ನಾಶವಾಗುತ್ತೆ. ಅದೇ ಸಂಪೂರ್ಣವಾಗಿ ನಮೋ ಅರಹಂತಾಣಂ, ನಮೋ ಸಿದ್ಧಾಣಂ, ನಮೋ ಐರ್ಯಾಣಂ, ನಮೋ ಉವಜ್ಜಾಯಾಣಂ ಮತ್ತು ನಮೋ ಲೋಯೆ ಸವ್ವಸಾಹುಣಂ ಅಂತ ಹೇಳಿದ್ರೆ 500 ಸಮುದ್ರದಷ್ಟು, ಇವಾಗ ಹಿಂದಿಲಿ ಹೇಳ್ತಾರಲ್ಲ 500 ಸಾಗರ್ ಕಾ ಪಾಪ್ ವಿನಾಶ್ ಹೋತೆ ಹೇ. ಸೊ ಒಂದ್ಸಲ ಪೂರ್ತಿ ನಮೋ ಅರಹಂತಾಣಮಿಂದ ಹಿಡಿದು ನಮೋ ಲೋಯೆ ಸವ್ವಸಾಹುಣಂ ತನಕ ನಮೋಕಾರ ಮಂತ್ರನ ಭಕ್ತಿಯಿಂದ ಶ್ರದ್ಧೆಯಿಂದ ಹೇಳಿದ್ರೆ 500 ಸಮುದ್ರದಷ್ಟು ಮಾಡಿರೋ ಪಾಪಕರ್ಮಗಳು ವಿನಾಶ ಆಗುತ್ತೆ. ಇದು ನಮೋಕಾರ ಮಹಾಮಂತ್ರದ್ದು ಮಹಾಶಕ್ತಿ. ಮತ್ತು ಈ ನಮೋಕಾರ ಮಹಾಮಂತ್ರ ಇನ್ನೊಂದು ಏನು ಇಂಪಾರ್ಟೆಂಟ್ ವಿಷಯ ಅಂದರೆ, ಈ ಬಾಕಿ ಏನೇನು ಮಂತ್ರಗಳಿದೆ, ಇವಾಗ ಗಾಯತ್ರಿ ಮಂತ್ರ ತಗೊಳ್ಳಿ, ಆಮೇಲೇನೋ ಇದು ಗಾಯತ್ರಿ ಮಂತ್ರ ತಗೊಳ್ಳಿ, ಇಲ್ಲ ಬೇರೆ ಮಹಾಮೃತ್ಯುಂಜಯ ಮಂತ್ರ ತಗೊಳ್ಳಿ, ಮತ್ತು ಈ ಪ್ರಪಂಚದಲ್ಲಿ ಇವಾಗ ಟೋಟಲ್ಲಾಗಿ ನಮೋಕಾರ ಮಹಾಮಂತ್ರ ಬಿಟ್ಟು ಇಡೀ ಪ್ರಪಂಚದಲ್ಲಿ ಟೋಟಲ್ಲಾಗಿ 84 ಲಕ್ಷ ಮಂತ್ರಗಳಿದೆ. ಇಡೀ ಪ್ರಪಂಚದಲ್ಲಿ ಇವಾಗ ಜೈನ್ ಧರ್ಮದ್ದು ಮತ್ತು ಬಾಕಿ ಧರ್ಮದ್ದು ಎಲ್ಲ ಸೇರಿ ಎಲ್ಲ ಧರ್ಮದ್ದು ಮಂತ್ರಗಳೆಲ್ಲ ಸೇರಿ ಒಟ್ಟು ಟೋಟಲ್ಲಾಗಿ ಇಲ್ಲಿವರೆಗೆ 84 ಲಕ್ಷ ಮಂತ್ರಗಳಿದೆ. 8.4 ಮಿಲಿಯನ್ ಮಂತ್ರಗಳಿದೆ ಈ ಪ್ರಪಂಚದಲ್ಲಿ. ಮತ್ತು ಈ ಬಾಕಿ 84 ಲಕ್ಷ ಮಂತ್ರಗಳು, ಎಲ್ಲ ಮಂತ್ರಗಳು ಕೂಡ
ನಮೋಕಾರ ಇದು ಎಲ್ಲ ಮಂತ್ರಗಳು ಕೂಡ ಈ ನಮೋಕಾರ ಮಹಾಮಂತ್ರದಿಂದನೇ ಬಂದಿರೋದು. ಇವಾಗ ಸೊ ಏನು ಅಂದರೆ, ನಮೋಕಾರ ಮಹಾಮಂತ್ರ ಅನಾದಿ ಕಾಲದಿಂದ ಇದೆ, ಅನಂತ ಕಾಲದಿಂದ ಇದ್ದೇ ಇದೆ, ಈಗಲೂ ಇದೆ, ಮುಂದಕ್ಕೂ ಸದಾಗಲೂ ಇರುತ್ತೆ. ಆದರೆ ಈ ನಮೋಕಾರ ಮಂತ್ರದಿಂದನೇ ಬಾಕಿ ಎಲ್ಲ ಮಂತ್ರ ಕೂಡ ಬಂದಿದ್ದು. ಸೊ ಅದಕ್ಕೆ ಈ ನಮೋಕಾರ ಮಂತ್ರನ ಬೇರೆ ಈ ಪ್ರಪಂಚದಲ್ಲಿ ಇರೋ ಬಾಕಿ ಎಲ್ಲ ಮಂತ್ರಕ್ಕೂ ರಾಜ ಆಗಿದೆ. ಇವಾಗ ಏನು ಇದು ಎಲ್ಲ ಮಂತ್ರಗೆ, ಎಲ್ಲ ತುಂಬ ಶಕ್ತಿಶಾಲಿಯಾಗಿರೋ ಮಂತ್ರಗಳಿಗೆ ಯಾವ್ದಾದ್ರು ಒಂದು ರಾಜ ಇದೆ ಅಂದರೆ, ಸೊ ಅದಕ್ಕೆ ನಮೋಕಾರ ಮಂತ್ರ ಬೇರೆ ಎಲ್ಲ ಮಹಾಮಂತ್ರಕ್ಕೆ ರಾಜ ಆಗಿದ್ದಾರೆ. ಸೊ ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ, ನಮೋಕಾರ ಮಹಾಮಂತ್ರಾಸ್ ಆರ್ ದ ಕಿಂಗ್ ಆಫ್ ಆಲ್ ದ ಅದರ್ ಮಂತ್ರಾಸ್ ಇನ್ ದಿಸ್ ಯೂನಿವರ್ಸ್. ಮತ್ತು ಇನ್ನೊಂದೇನು ಇದು ವಿಷಯ ಅಂದರೆ, ಇವಾಗ ಈ ನಮೋಕಾರ ಮಂತ್ರ ಇದೆಯಲ್ಲ, ಇದರದ್ದು ಸ್ಪೆಷಾಲಿಟಿ ಏನು ಅಂದರೆ, ಇದನ್ನು ನೀವು ಬೇಕಾದ್ರೆ ಹೇಗೆ ಬೇಕಾದ್ರೂ ಅದನ್ನು ಜಪ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನಾರ್ಮಲಾಗಿ ಹೇಳೋದು ನಮೋ ಅರಹಂತಾಣಂ, ನಮೋ ಸಿದ್ಧಾಣಂ, ನಮೋ ಐರಿಯಾಣಂ, ನಮೋ ಉವಜ್ಜಾಯಣಂ ಮತ್ತು ನಮೋ ಲೋಯೆ ಸೌವಸಾಹುಣಂ ಅಂತ. ಆದರೆ ಇದನ್ನು ಇದೇ ಆರ್ಡರಲ್ಲಿ ಹೇಳಬೇಕು ಅಂತ ಏನೋ ಆ ಥರ ಕಂಪಲ್ಷನ್ ಏನಿಲ್ಲ. ನಾವು ಬೇಕಾದ್ರೆ ಫಸ್ಟು ನಮೋ ಸಿದ್ಧಾಣಂ ಹೇಳ್ಬೋದು. ಇವಾಗೇನು ಬೇಕಾದ್ರೆ ಫಸ್ಟೇ ನಾವು ಬೇಕಾದ್ರೆ ನಮೋ ಸಿದ್ಧಾಣಂ ಹೇಳ್ಬೋದು, ಆಮೇಲೆ ನಮೋ ಐರಿಯಾಣಂ ಹೇಳ್ಬೋದು, ಆಮೇಲೆ ನಮೋ ಅರಹಂತಾಣಂ ಹೇಳ್ಬೋದು, ಆಮೇಲೆ ನಮೋ ಉವಜ್ಜಾಯಣಂ ಹೇಳ್ಬೋದು, ಆಮೇಲೆ ಬೇಕಾದ್ರೆ ನಮೋ ಲೋಯೆ ಸವಸಹುಣಂ ಅಂತ ಹೇಳ್ಬೋದು. ಸೊ ಇವಾಗೇನೋ ನಾರ್ಮಲಾಗಿ ನಾವು ಯಾಕೆ ಫಸ್ಟು ನಮೋ ಅರಹಂತಾಣಂ ಅಂತ ಹೇಳ್ತೀವಿ ಅಂದರೆ, ಇವಾಗ ನಮೋ ಅರಹಂತಾಣಂ ಅಂದರೆ ಇವಾಗ ಯಾರು ನಮಗೆ ಮೋಕ್ಷ ಮಾರ್ಗದ ಮೇಲೆ ಹೋಗೋಕ್ಕೆ ದಾರಿ ತೋರಿಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ನಮಸ್ಕಾರಗಳು ಅಂತ. ಇವಾಗ ಅರಹಂತ್ ಪರಮೇಷ್ಠಿಗಳು ಯಾರು? ಅರಹಂತ್ ಪರಮೇಷ್ಠಿಗಳು ಒಂದ್ಸಲ ಅರಹಂತ್ ಪರಮೇಷ್ಠಿ ಆದಮೇಲೆ ಅವರು ಗ್ಯಾರಂಟಿಯಾಗಿ ಮೋಕ್ಷನ ಪ್ರಾಪ್ತಿ ಮಾಡ್ಕೋತಾರೆ. ಆದರೆ ಅವರು ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅವ್ರದ್ದು ಓಂ ಅಂತ ದಿವ್ಯ ಧ್ವನಿ ಹೊರಡುತ್ತೆ. ಆ ದಿವ್ಯ ಧ್ವನಿನಲ್ಲಿ ಏನು ಅರ್ಥ ಅಂತ ತಿಳ್ಕೊಂಡು ಗಣಧರರು ಇದು ಜೈನ್ ಶಾಸ್ತ್ರಗಳನ್ನೆಲ್ಲ ಬರೀತಾರೆ. ಸೊ ಈ ಓಂ ಅನ್ನ ಏನು ದಿವ್ಯ ಧ್ವನಿ ಇರುತ್ತೆ ಅದರ ಮುಖಾಂತರ ನಮ್ಮ ಎಲ್ಲ ಜೈನ್ ಶಾಸ್ತ್ರಗಳು ಬಂದಿರೋದು. ಆಮೇಲೆ ಆ ಜೈನ್ ಶಾಸ್ತ್ರಗಳನ್ನೆಲ್ಲ ನಾವು ಓದಿ ಅರ್ಥ ಮಾಡಿಕೊಂಡು ನಿಧಾನವಾಗಿ ಮೋಕ್ಷ ಮಾರ್ಗದ ಮೇಲೆ ಬರೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಅದಕ್ಕೆ ಇವಾಗ ಯಾರು ಮೋಕ್ಷ ಮಾರ್ಗ, ಇವಾಗ ಅಫ್ಕೋರ್ಸ್ ಶಾಸ್ತ್ರಗಳನ್ನೆಲ್ಲ ಬರೆದಿದ್ದು ಗಣಧರರು ಮತ್ತು ಇವರು ಗೌತಮ ಸ್ವಾಮಿ ಅಂತ. ಆದರೆ ಆ ಶಾಸ್ತ್ರದಲ್ಲಿ ಏನು ಬರಿಬೇಕು ಅಂತ ಗೊತ್ತಾಗಿದ್ದು ಅರಹಂತ್ ಪರಮೇಷ್ಠಿಯಿಂದ. ಅರಹಂತ್ ಪರಮೇಷ್ಠಿ ದಿವ್ಯ ಧ್ವನಿ ಮುಖಾಂತರ ಗಣಧರರು ಮತ್ತು ಗೌತಮ ಸ್ವಾಮಿ ಅವರು ಜೈನ್ ಶಾಸ್ತ್ರಗಳನ್ನೆಲ್ಲ ಬರೆದಿದ್ದು. ಸೊ ಹಾಗಾಗಿ ಫಸ್ಟು ನಾವು ಯೂಶಲಿ ಇವಾಗ ನಮಗೆ ಇವಾಗ ಯಾವ ಗುರುಗಳು ನಮಗೆ ಮೋಕ್ಷ ಮಾರ್ಗಕ್ಕೆ ಬರೋಕ್ಕೆ ತೋರಿಸ್ಕೊಟ್ಟಿರ್ತಾರೆ ಅವರಿಗೆ ನಾವು ನಮಸ್ಕಾರ ಮಾಡ್ತೀವಿ. ಸೊ ಅದಕ್ಕೆ ನಾವು ಯೂಶಲಿ ಫಸ್ಟು ನಮೋ ಅರಹಂತಾಣಂ ಅಂತ ಹೇಳೋದು. ಆಮೇಲೆ ನೆಕ್ಸ್ಟು ನಮೋ ಸಿದ್ಧಾಣಂ. ಆ್ಯಕ್ಚುಲಿ ಸಿದ್ಧರು ಅರಹಂತ್ ಪರಮೇಷ್ಠಿಗಿಂತನೂ ಹೈ ಪೊಸಿಷನ್ ಇರೋರು. ಮತ್ತು ಈ ಇಡೀ ಪ್ರಪಂಚಕ್ಕೆ ಈ ಎಂಟೈರ್ ಯೂನಿವರ್ಸ್ ಮಲ್ಟಿವರ್ಸಲ್ಲಿ ಮಹಾಶಕ್ತಿಶಾಲಿ ಮತ್ತು ಅನಂತ ಶಕ್ತಿಶಾಲಿವಾಗಿರೋರು ಸಿದ್ಧ ಪರಮೇಷ್ಠಿಗಳು ಅರಹಂತ್ ಪರಮೇಷ್ಠಿಗಳಕ್ಕಿಂತ ಇನ್ನೂ ಹೈಯರ್ ಪೊಸಿಷನ್ನಲ್ಲಿ ಇರೋರು. ಆದರೆ ಅಂದ್ರೂ ನಾವು ಯಾಕೆ ಫಸ್ಟು ನಮೋ ಅರಹಂತಾಣಂ ಅಂತ ಹೇಳ್ತೀವಿ? ಯಾಕೆ ಅಂದರೆ ಫಸ್ಟು ಯಾವಾಗಲೂ ನಾವು ಗುರುಗಳಿಗೆ ನಮಸ್ಕಾರ ಮಾಡ್ತೀವಿ. ಯಾರು ನಮಗೆ ಮೋಕ್ಷ ಮಾರ್ಗಕ್ಕೆ ಬರೋಕ್ಕೆ ದಾರಿ ತೋರಿಸ್ಕೊಟ್ರು ಅವರಿಗೆ ನಾವು ಮೊದಲು ನಮಸ್ಕಾರ ಮಾಡ್ತೀವಿ. ಸೊ ಹಾಗಾಗಿ
ನಾವು ಫಸ್ಟು ನಮೋ ಅರ್ಹಂತಾಣಂ ಅಂತ ಹೇಳ್ತೀವಿ. ಆಮೇಲೆ ಅದಾದಮೇಲೆ ನೆಕ್ಸ್ಟು ನಾವು ನಮೋ ಸಿದ್ಧಾಣಂ ಅಂತ ಹೇಳ್ತೀವಿ. ಆದರೆ ಆ್ಯಕ್ಚುಲ್ ಆಗಿ ಈ ಪಂಚ ಪರಮೇಷ್ಠಿಗಳಲ್ಲಿ ಹೈಯೆಸ್ಟ್ ಪೊಸಿಷನ್ ಇರೋದು ಸಿದ್ಧ ಪರಮೇಷ್ಠಿಗಳು. ಈ ಪಂಚ ಪರಮೇಷ್ಠಿ ಇಡೀ ಯೂನಿವರ್ಸ್ಗೆ ಹೈಯೆಸ್ಟ್ 5 ಸುಪ್ರೀಂ ಬೀಯಿಂಗ್ಸು. ಆದರೆ ಈ 5 ಸುಪ್ರೀಂ ಬೀಯಿಂಗ್ಸಲ್ಲಿ ಎಲ್ಲರಿಗಿಂತ ಹೈಯೆಸ್ಟ್ ಇರೋದು ಸಿದ್ಧ ಪರಮೇಷ್ಠಿ. ಸಿದ್ಧ ಪರಮೇಷ್ಠಿ ಆದಮೇಲೆ ನೆಕ್ಸ್ಟ್ ಪೊಸಿಷನ್ ಬರೋದು ಅರ್ಹಂತ್ ಪರಮೇಷ್ಠಿ. ಆದರೆ ಯಾಕೆಂದರೆ ಅರ್ಹಂತ್ ಪರಮೇಷ್ಠಿ ನಮಗೆ ಮೋಕ್ಷ ಮಾರ್ಗಕ್ಕೆ ಬರೋಕ್ಕೆ ದಾರಿ ತೋರಿಸ್ಕೊಟ್ಟಿದ್ದಾರಲ್ಲ ಅಂತ ನಾವು ಯೂಶಲಿ ಫಸ್ಟು ಅವರಿಗೆ ನಮೋ ಅರ್ಹಂತಾಣಂ ಅಂತ ಹೇಳ್ತೀವಿ. ಆದರೆ ಈ ಪಂಚಮಂತ್ರ ಹೇಳಬೇಕಾದ್ರೆ, ಈ ನಮೋಕಾರ ಮಹಾಮಂತ್ರ ಹೇಳಬೇಕಾದ್ರೆ ನಾವು ಅಕಸ್ಮಾತು ಗೊತ್ತಾಗದೆ ಫಸ್ಟು ನಮೋ ಸಿದ್ಧಾಣಂ ಅಂತ ಹೇಳಿದ್ರು ಏನೂ ತೊಂದರೆ ಇಲ್ಲ, ಫಸ್ಟು ನಮೋ ಆಯಿರ್ಯಾಣಂ ಅಂತ ಹೇಳಿದ್ರು ಕೂಡ ತೊಂದರೆ ಇಲ್ಲ, ಮತ್ತು ಫಸ್ಟು ನಮೋ ಉವಜ್ಜಾಯಣಂ ಅಂತ ಹೇಳಿದ್ರು ಕೂಡ ತೊಂದರೆ ಇಲ್ಲ, ಮತ್ತು ಫಸ್ಟು ನಮೋ ಲೋಯೆ ಸವಸಾಹುಣಂ ಅಂತ ಹೇಳಿದ್ರು ಕೂಡ ತೊಂದರೆ ಇಲ್ಲ. ಒಬ್ಬರೊಬ್ಬರು ನಮೋಕಾರ ಮಹಾಮಂತ್ರನ ಇದು ಐದನೇ ಸ್ಟ್ಯಾನ್ಸಿಂದ ಮೊದಲನೇ ಸ್ಟ್ಯಾನ್ಸ್ ತನಕ ಹೇಳ್ಕೊಂಬರ್ತಾರೆ. ಒಟ್ಟಿನಲ್ಲಿ ಇದು ರಿವರ್ಸ್ ಡೈರೆಕ್ಷನಲ್ಲಿ ಹೇಳ್ಕೊಂಬರ್ತಾರೆ. ಎಷ್ಟೊಂದು ಜನ ಈ ಥರನೂ ಹೇಳ್ತಾರೆ, ನಮೋ ಲೋಯೆ ಸವಸಾಹುಣಂ, ನಮೋ ಉವಜ್ಜಾಯಾಣಂ, ನಮೋ ಆಯುರಿಯಾಣಂ, ನಮೋ ಸಿದ್ಧಾಣಂ, ನಮೋ ಅರ್ಹಂತಾಣಂ, ಆ ಥರ ಕೂಡ ಹೇಳ್ತಾರೆ. ಆದರೆ ಆ ಥರ ಕೂಡ ನಮೋಕಾರ ಮಂತ್ರ ಹೇಳಿದ್ರೂ ಕೂಡ ನಿಮಗೆ ಈ ಮಂತ್ರದ್ದು ಫಲ ಸಿಕ್ಕೇ ಸಿಗುತ್ತೆ. ಇದು ಈ ಮಂತ್ರದ್ದು ಸ್ಪೆಷಾಲಿಟಿ. ಯಾವುದೇ ಸ್ಟ್ಯಾನ್ಸಾ ಬೇಕಾದ್ರೆ ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು ಇಲ್ಲ ಫಿಫ್ತು ಹೇಳ್ಬೋದು. ಎನಿ ಸ್ಟ್ಯಾನ್ಸಾ 1 2 3 4 5 3 4 2 5 1 5 4 3 2 1 5 4 1 2 3 ಹೆಂಗಾರು ಹೇಳಿ. ಆದರೆ ಈ ಮಂತ್ರ ಸಂಪೂರ್ಣವಾಗಿ ಮಂತ್ರನೇ ಇರುತ್ತೆ. ಸಂಪೂರ್ಣವಾಗಿ ಈ ಮಂತ್ರದ್ದು ಸಂಪೂರ್ಣ ಶಕ್ತಿ ನಿಮ್ಮೊಳಗೆ ಬರುತ್ತೆ ಈಚ್ ಟೈಮ್ ನೀವು ಈ ಮಂತ್ರನ ಜಾಪಿಸಿದಾಗ. ಆದರೆ ಅಫ್ಕೋರ್ಸ್ ಪೂರ್ತಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಜಾಪಿಸ್ಬೇಕು. ಮತ್ತು ಇನ್ನೊಂದೇನು ಅಂದರೆ ಅಕಸ್ಮಾತು ನಮೋ ಅರ್ಹಂತಾಣಮಿಂದ ನಮೋ ಲೋಯೆ ಸವಸಾಹುಣಂ ತನಕ ಸ್ವಲ್ಪ ಏನೋ ಹೇಳೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂದರೆ, ಈ ಮಂತ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ ಪ್ರತಿಯೊಂದು ಅಕ್ಷರ ಕೂಡ ಸಂಪೂರ್ಣವಾಗಿ ಮಂತ್ರವಿದೆ. ಇವಾಗ ನಮೋ ಅರ್ಹಂತಾಣಂಗೆ ಆ ಅಂತ ಹೇಳ್ಬೋದು, ಮತ್ತು ನಮೋ ಸಿದ್ಧಾಣಂಗೆ ಸಿ ಅಂತ ಹೇಳ್ಬೋದು, ಮತ್ತು ನಮೋ ಆಯುರ್ಯಾಣಂಗೆ ಆ ಅಂತ ಹೇಳ್ಬೋದು, ಮತ್ತು ನಮೋ ಉವಜ್ಜಾಯಣಂಗೆ ಉ ಅಂತ ಹೇಳ್ಬೋದು, ಮತ್ತು ನಮೋ ಲೋಯೆ ಸವಸಾಹುಣಂಗೆ ಸಾ ಅಂತ ಹೇಳ್ಬೋದು. ಸೊ ಅಕಸ್ಮಾತ್ ನಿಮಗೆ ಪೂರ್ತಿ ಮಂತ್ರ ನಮೋ ಅರ್ಹಂತಾಣಂನಿಂದ ಹಿಡಿದು ನಮೋ ಲೋಯೆ ಸವಸಾಹುಣಂ ತನಕ ಹೇಳೋಕ್ಕೆ ಅಕಸ್ಮಾತು ಸ್ವಲ್ಪ ತುಂಬ ಉದ್ದ ಅನಿಸಿದ್ರೆ ಬರೀ ಇಷ್ಟು ಹೇಳಿದ್ರೂ ಸಾಕು. ಅ ಸಿ ಆ ಉಸ ನಮಃ, ಓಂ ಹ್ರೀಂ ಅ ಸಿ ಆ ಉಸ ನಮಃ, ಓಂ ಹ್ರೀಂ ಅ ಸಿ ಆ ಉಸ ನಮಃ ಅಂದರೆ ಸಾಕು. ಈ ಒಂದು ಸೆಂಟೆನ್ಸಲ್ಲಿ ಅ ಅರ್ಹಂತರು, ಸಿ ಸಿದ್ಧರು, ಆ ಆಚಾರ್ಯರು, ಉ ಉಪಾಧ್ಯಾಯರು, ಮತ್ತು ಸಾ ಸರ್ವಸಾಧುಗಳು. ಸೊ ಬರೀ ಓಂ ಹ್ರೀಂ HREEM ಓಂ ಹ್ರೀಂ ಅ ಸಿ ಆ ಉಸ ನಮಃ ಅಂದರೆ ಸಾಕು. ಈ ಮಂತ್ರನ ಪೂರ್ತಿ ಹೇಳಿದಷ್ಟು ಫಲ ನಿಮಗೆ ಸಿಗುತ್ತೆ. ಸರಿ, ಈಗ ಈ ಮಂತ್ರ ಏನು ಅಂತ ಗೊತ್ತಾಯಿತು. ಮತ್ತು ಈಗ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಈ ಮಂತ್ರದ್ದು ಏನು ಶಕ್ತಿ ಇದೆ, ಮತ್ತು ಈ ಮಂತ್ರ ಹೇಳೋದ್ರಿಂದ ಏನು ಫಲ ಸಿಗುತ್ತೆ, ಮತ್ತು ಈ ಮಂತ್ರನ ಜಪ ಮಾಡಬೇಕಾದ್ರೆ ಆ್ಯಕ್ಚುಲಿ ಯಾವ ಉದ್ದೇಶದಿಂದ ಜಾಪಿಸ್ಬೇಕು ಅದನ್ನು ಡಿಸ್ಕಸ್ ಮಾಡ್ತೀನಿ. ಓಕೆ, तो सबसे पहले ಮೊದಲನಾಗಿ ಇವಾಗ ನಾವು ನಮೋ ಅರ್ಹಂತಾಣಂ ಅಂತ ಹೇಳಿದ್ರಲ್ಲಿ ಅದರದ್ದು ಉದ್ದೇಶ ಏನು,
ಇವಾಗ ಪ್ರತಿಯೊಂದು ಮಂತ್ರನ ಜಾಪಿಸ್ಬೇಕಾದ್ರೆ ಅದರದ್ದು ಉದ್ದೇಶ ತಿಳ್ಕೊಬೇಕಲ್ವಾ. ಸೊ ಅದೇ ಥರ ಇವಾಗ ನಮೋ ಅರಹಂತಾಣಂ ಅಂತ ಹೇಳಿದಾಗ ಅದರದ್ದು ಉದ್ದೇಶ ಏನು ಅಂತ ಫಸ್ಟ್ ತಿಳ್ಕೊಬೇಕು. ನಮೋ ಅರಹಂತಾಣಂ ಅಂತ ಹೇಳಿದಾಗ ನಾವು ಅರಹಂತ್ ಪರಮೇಷ್ಠಿಗಳಿಗೆ ನಮಸ್ಕಾರ ಮಾಡ್ತೀವಿ. ಆದರೆ ಯಾತಕ್ಕೆ ನಮಸ್ಕಾರ ಮಾಡ್ತೀವಿ? ಯಾಕೆಂದರೆ ಮುಂದಕ್ಕೆ ಬಹುಭವದಲ್ಲಿ ನಾವು ಕೂಡ ಅರಹಂತ್ ಪರಮೇಷ್ಠಿ ಆಗಬೇಕು. ನಾವು ಕೂಡ ಅವ್ರ ಥರ ಅರಹಂತ್ ಪರಮೇಷ್ಠಿ ಆಗಕ್ಕೆ ನಾವು ಅವ್ರಿಗೆ ನಮಸ್ಕಾರ ಮಾಡ್ತೀವಿ. ಇವಾಗ ನಾವು ಲೈಫಲ್ಲಿ ಏನೇ ಒಂದು ಅಚೀವ್ ಮಾಡಬೇಕು ಅಂದರೆ ಇವಾಗ ನಾವು ಏನೊಂದು ಅಚೀವ್ ಮಾಡಬೇಕು, ಆ ಅಚೀವ್ಮೆಂಟ್ನ ಯಾರು ನಮಗಿಂತ ಮುಂಚೆ ಮಾಡ್ಕೊಂಡಿರ್ತಾರೆ ಫಸ್ಟು ನಾವು ಅವ್ರಿಗೆ ನಮಸ್ಕಾರ ಮಾಡ್ತೀವಿ. ಯಾಕೆಂದರೆ ಒಂದಲ್ಲ ಒಂದಿನ ನಾವು ಕೂಡ ಅವ್ರ ಥರ ಅಚೀವ್ಮೆಂಟ್ ಅವ್ರ ಥರ ಆ ಪೊಸಿಷನ್ಗೆ ಬರೋಕ್ಕೆ ಪ್ರಯತ್ನ ಪಡ್ತಿರ್ತೀವಿ. ಆಮೇಲೆ ಒಂದಲ್ಲ ಒಂದಿನ ಬಂದೇ ಬರ್ತೀವಿ. ಸೊ ನಾವು ಕೂಡ ಇದು ಈ ಸಂಸಾರದಲ್ಲಿ ಕೂಡ ಆ ಪೊಸಿಷನ್ನ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಮೊದಲನಾಗಿ ಯಾರು ಆ ಪೊಸಿಷನಲ್ಲಿ ಆಲ್ರೆಡಿ ಇದ್ದಾರೆ ಅವ್ರಿಗೆ ನಮಸ್ಕಾರ ಮಾಡಬೇಕು, ಅವ್ರಿಗೆ ಗೌರವ ಕೊಡಬೇಕು, ಅವ್ರಿಗೆ ವಂದನಾ ಮಾಡಬೇಕು. ಆವಾಗ ನಾವು ಕೂಡ ಅದನ್ನು ಅಚೀವ್ ಮಾಡ್ಬೋದು. ಸೊ ನಮೋಕಾರ ಮಹಾಮಂತ್ರ ಹೇಳಬೇಕಾದ್ರೆ ಇವಾಗ ನಾವು ನಮೋ ಅರಹಂತಾಣಂ ಬಂದಾಗ ನಮ್ಮ ಉದ್ದೇಶ ಏನು? ನಾವು ಕೂಡ ಒಂದಲ್ಲ ಒಂದಿನ ಅರಹಂತ್ ಪರಮೇಷ್ಠಿ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಅದನ್ನು ಜಪ ಮಾಡಬೇಕು. ಮತ್ತು ನಮೋ ಸಿದ್ಧಾಣಂ ಬಂದಾಗ ನಾವು ಒಂದಲ್ಲ ಒಂದಿನ ಈ ಜನ್ಮ ಮರಣದು ಚಕ್ರನ ಬಿಡಿಸ್ಕೊಂಡು ಕರ್ಮನೆಲ್ಲ ವಿನಾಶ ಮಾಡಿ ನಾವು ಕೂಡ ಸಿದ್ಧ ಪರಮೇಷ್ಠಿ ಆಗಬೇಕು. ಅದಕ್ಕೆ ನಾವು ನಮೋ ಸಿದ್ಧಾಣಂ ಅಂತ ಹೇಳೋದು. ಇವಾಗ ಸಿದ್ಧ ಪರಮೇಷ್ಠಿಗಳು ಯಾರ್ಯಾರು ಈ ಈ ಜನ್ಮ ಮರಣದು ಚಕ್ರನ ತಪ್ಪಿಸ್ಕೊಂಡು ಸಂಸಾರ ತ್ಯಾಗ ಮಾಡಿ ಮತ್ತು ಕರ್ಮ ಮತ್ತು ಎಲ್ಲ ಥರ ಕರ್ಮನ ನಾಶ ಮಾಡಿ ಯಾರು ಮೋಕ್ಷ ಪ್ರಾಪ್ತಿ ಮಾಡ್ಕೊಂಡಿರ್ತಾರೆ, ಯಾರು ಬರೀ ಕಂಪ್ಲೀಟ್ ಶುದ್ಧ ಆತ್ಮ ಆಗಿರ್ತಾರೆ ಸಿದ್ಧ ಲೋಕದಲ್ಲಿ, ಅವರೆಲ್ಲರೂ ಮೋಕ್ಷದಲ್ಲಿ ಇರ್ತಾರೆ ಸಿದ್ಧ ಪರಮೇಷ್ಠಿಯಾಗಿ. ಸೊ ನಾವು ಕೂಡ ಆ ಥರ ಒಂದು ದಿವಸ ಬಹುಭವದಲ್ಲಿ ಈ ಸಂಸಾರ ಬಿಟ್ಟು ಮೋಕ್ಷ ಪ್ರಾಪ್ತಿ ಮಾಡ್ಕೋಬೇಕು ಅಂದರೆ ನಾವು ಕೂಡ ಸಿದ್ಧ ಪರಮೇಷ್ಠಿಗಳಿಗೆ ನಮಸ್ಕಾರ ಮಾಡಬೇಕು. ಅದಕ್ಕೆ ನಾವು ನಮೋ ಸಿದ್ಧಾಣಂ ಅಂತ ಹೇಳ್ತೀವಿ. ಮತ್ತು ನಮೋ ಆಯುರ್ಯಾಣಂ. ನಮೋ ಆಯುರ್ಯಾಣಂ ಅಂದರೆ ಎಲ್ಲ ಮುನಿಗಳಿಗೆ ಹೆಡ್ಡು. ಇವಾಗ ಮೋಕ್ಷ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಫಸ್ಟು ನಾವು ಸಾಧು ಆಗಬೇಕು, ದೀಕ್ಷೆ ತಗೊಂಡು ದಿಗಂಬರ್ ಸಾಧು ಆಗಬೇಕು. ಆಮೇಲೆ ಸಾಧು ಆಗಿ ಚೆನ್ನಾಗಿ ಸಾಧುದು ಡ್ಯೂಟೀಸ್ ಎಲ್ಲ ಪಾಲನೆ ಮಾಡಿಕೊಂಡು ಒಂದಿನ ಸ್ವಲ್ಪ ಹೈಯರ್ ಸ್ಟೇಟಸ್ ಬಂದು ಉಪಾಧ್ಯಾಯ ಪೊಸಿಷನ್ಗೆ ಬರ್ತೀವಿ. ಉಪಾಧ್ಯಾಯರು ಬಾಕಿ ಅವ್ರಿಗೆ ಉಪದೇಶ ಮಾಡ್ತಾರೆ. ಇವಾಗೇನೋ ಧರ್ಮದ ಸಂಬಂಧಪಟ್ಟಿದ್ದು ಏನೇನು ಮಾಡಬೇಕು, ಮತ್ತು ಸ್ವಲ್ಪ ಸಂಸಾರದಲ್ಲೂ ಹೇಗಿರಬೇಕು, ಆಮೇಲೆ ಏನೋ ಸಂಸಾರದಲ್ಲಿ ಇದ್ಕೊಂಡು ಕೂಡ ಧರ್ಮನ ಹೇಗೆ ಪಾಲನೆ ಮಾಡಬೇಕು, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಉಪಾಧ್ಯಾಯರು ಇರ್ತಾರೆ. ಉಪಾಧ್ಯಾಯರು ಬೇರೆ ಬೇರೆ ಸಾಧುಗಳಿಗೆ ಮತ್ತು ಇದು ನಿಮ್ಮಂಥ ನಾರ್ಮಲ್ ಜೈನ್ ಶ್ರಾವಕ್ ಮತ್ತು ಶ್ರಾವಿಕಾಗೆ ಉಪದೇಶ ಕೊಡ್ತಾರೆ. ಅವರಿಗೆ ನಾವು ಉಪಾಧ್ಯಾಯರು ಅಂತ ಹೇಳ್ತೀವಿ. ಸೊ ನಾವು ಅಕಸ್ಮಾತ್ ಮೋಕ್ಷಕ್ಕೆ ಹೋಗಬೇಕು ಅಂದರೆ ಫಸ್ಟು ನಾವು ದೀಕ್ಷೆ ತಗೊಂಡು ಮುನಿ ಆಗಬೇಕು. ಆಮೇಲೆ ಮುನಿಯಾಗಿ ಉಪಾಧ್ಯಾಯರಾಗ್ತೀವಿ. ಆಮೇಲೆ ಉಪಾಧ್ಯಾಯರಿಂದ ನಾವು ಆಚಾರ್ಯರಾಗ್ತೀವಿ. ಆಚಾರ್ಯರು ಅಂದರೆ ಎಲ್ಲ ಮುನಿಗಳಿಗೆ ಹೆಡ್ ಆಗಿರ್ತಾರೆ, ಮೇನ್ ಒಬ್ಬರು ಹೆಡ್ ಆಗಿರ್ತಾರೆ, ಅವರಿಗೆ ಆಚಾರ್ಯ ಅಂತ ಹೇಳ್ತೀವಿ. ಇವಾಗ ನಾವು ಹೇಳ್ತೀವಲ್ಲ, ಆಚಾರ್ಯ ಶ್ರೀ ಕುಂದು ಸ್ವಾಮಿ ಮಹಾನ್ ತುಂಬ ದೊಡ್ಡ ಆಚಾರ್ಯರಾಗಿದ್ದರು. ಮುಂದಕ್ಕೆ ಅವರು ಕೂಡ ಮೋಕ್ಷ ಪ್ರಾಪ್ತಿ ಮಾಡ್ಕೋತಾರೆ. ಸೊ ಕುಂದು ಸ್ವಾಮಿ ಆಚಾರ್ಯರಾಗಿದ್ದರು, ಎಲ್ಲ ಮುನಿಗಳಿಗೆ ಅವರು ಹೆಡ್ ಆಗಿದ್ದರು. ಸೊ ನಾವು ಫಸ್ಟು ದೀಕ್ಷೆ ತಗೊಂಡು ದಿಗಂಬರ್ ಸಾಧು ಆಗಿ ಆಮೇಲೆ ಉಪಾಧ್ಯಾಯರಾಗ್ರಿ, ಆಮೇಲೆ ಉಪಾಧ್ಯಾಯರು ಆಗಿ ಆಮೇಲೆ ಆಚಾರ್ಯರಾಗ್ತೀವಿ. ಆಚಾರ್ಯ ಆದಮೇಲೆ
ನಾವು ಫುಲ್ಲು ಆಚಾರ್ಯ ಆದಮೇಲೆ ಏನೇನು ಡ್ಯೂಟೀಸ್ ಮಾಡಬೇಕು ಅದನ್ನೆಲ್ಲ ಪಾಲನೆ ಮಾಡಿಕೊಂಡು ಸ್ಪಿರಿಚುವಲ್ ಪ್ರೋಗ್ರೆಸ್ ಆದಮೇಲೆ ನಾವು ಮುಂದಿನ ಭವಕ್ಕೆ ವಿದೇ ಕ್ಷೇತ್ರದಲ್ಲಿ ಹುಟ್ಟಿ ಅರಹಂತ್ ಪರಮೇಷ್ಠಿನಾಗಿ ಹುಟ್ತೀವಿ. ಅದು ಸಮವ ಶರಣದಲ್ಲೂ ಹುಟ್ಬೋದು, ಇಲ್ಲ ವಿದೇ ಕ್ಷೇತ್ರದಲ್ಲಿ ಕೂಡ ಹುಟ್ಬೋದು. ಸೊ ವಿದೇ ಕ್ಷೇತ್ರದಲ್ಲಿ ನಾವು ಇದು ಕರೆಕ್ಟಾಗಿ ಇಲ್ಲಿ ಇವಾಗ ಈ ಭೂಮಿನಲ್ಲಿ ಜೈನ್ ಆಚಾರ್ಯ ಆಗಿ ಏನೇನು ನಮ್ಮ ಡ್ಯೂಟೀಸ್ನ ನೀಟಾಗಿ ಪಾಲನೆ ಮಾಡಿಕೊಂಡು ಇದು ಹೇಗೆ ಕಂಪ್ಲೀಟಾಗಿ ಆಚಾರ್ಯದು ಏನೇನು ಡ್ಯೂಟಿಗಳಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡಾದಮೇಲೆ ಮತ್ತೆ ಆಚಾರ್ಯ ಪರಮೇಷ್ಠಿದು ಪದ ಪ್ರಾಪ್ತಿ ಮಾಡ್ಕೊಂಡಾದಮೇಲೆ ನಮ್ಮ ಡ್ಯೂಟಿಗಳನ್ನ ಫುಲ್ಲು ಕರೆಕ್ಟಾಗಿ ಮಾಡಿದ್ರೆ, ಧರ್ಮದ ಪ್ರಕಾರ ಮಾಡಿದ್ರೆ ಮುಂದಿನ ಭವಕ್ಕೆ ನಾವು ಅರಹಂತ್ ಪರಮೇಷ್ಠಿ ಆಗ್ತೀವಿ. ಅರಹಂತ್ ಪರಮೇಷ್ಠಿ ಅಂದರೆ ಅವರಲ್ಲಿ ವಜ್ರ ಋಷಭನಾರ ಸೇನಾ ಶಕ್ತಿ ಇರುತ್ತೆ. ಅವರಲ್ಲಿ ವಜ್ರ ಋಷಭನಾರ ಸೇನಾ ಶಕ್ತಿ. ಹಾಗಂದರೆ ಅರಹಂತ್ ಪರಮೇಷ್ಠಿಗಳದ್ದು ಶರೀರ ಎಷ್ಟು ಶಕ್ತಿಶಾಲಿ ಆಗಿರುತ್ತೆ ಅಂದರೆ, ಅಕಸ್ಮಾತ್ ಯಾವ್ದಾದ್ರು ಬಂದು ಯಾವ್ದಾದ್ರು ಒಂದು ಕತ್ತಿ ಬಂದು ಹೊಡೆದ್ರೂ ಕೂಡ, ಫಾರ್ ಎಕ್ಸಾಂಪಲ್ ಅರಹಂತ್ ಪರಮೇಷ್ಠಿಗಳು ಅಲ್ಲಿರ್ತಾರೆ, ಯಾವ್ದಾದ್ರು ಒಂದು ಕತ್ತಿ ಬಂದು ಕೂಡ ಅವ್ರ ಮೇಲೆ ಜೋರಾಗಿ ಬಿದ್ದರೆ ಆ ಕತ್ತಿ ಮುರಿದೋಗುತ್ತೆ, ಅವ್ರಿಗೆ ಒಂದು ಗೀರ್ ಕೂಡ ಆಗಲ್ಲ. ಅದಕ್ಕೆ ಹೇಳ್ತಾರೆ ವಜ್ರ ಋಷಭನಾರ ಸೇನನ್ ಶಕ್ತಿ ಅಂತ. ಸೊ ಅರಹಂತ್ ಪರಮೇಷ್ಠಿಗಳಿಗೆ ವಜ್ರ ಋಷಭನಾರ ಸೇನನ್ ಶಕ್ತಿ ಇರುತ್ತೆ. ಮತ್ತು ಅವ್ರ ಶರೀರ ನಾರ್ಮಲ್ ಶರೀರ ಅಲ್ಲ, ಅವ್ರ ಶರೀರ ತುಂಬ ಮಹಾಶಕ್ತಿಶಾಲಿ ಶರೀರ ಆಗಿರುತ್ತೆ. ಮತ್ತು ಅವ್ರದ್ದು ರಕ್ತ ನಿಮ್ಮಂಥ ಕೆಂಪು ಬಣ್ಣ ರಕ್ತ ಇರಲ್ಲ. ಅರಹಂತ್ ಪರಮೇಷ್ಠಿಗಳಿಗೆ ಫುಲ್ಲು ಹಾಲು ಥರ ಬಿಳಿ ಬಣ್ಣದ್ದು ರಕ್ತ ಇರುತ್ತೆ. ಯಾಕೆಂದರೆ ಅಷ್ಟು ಪುಣ್ಯ ಮಾಡಿ ಆ ಪುಣ್ಯದಿಂದ ಅಂಥ ಒಂದು ಶಕ್ತಿಶಾಲಿ ಶರೀರ ಪ್ರಾಪ್ತಿ ಮಾಡ್ಕೊಂಡಿರ್ತಾರೆ. ಮತ್ತು ಆ ಶರೀರ ನಿಮ್ಮಂಥ ಶರೀರ ಥರ ಅಲ್ಲ. ಅರಹಂತ್ ಪರಮೇಷ್ಠಿಗಳದ್ದು ಶರೀರ ಒಂದು ಸ್ವಲ್ಪ ಕೂಡ ವಾಸನೆ ಬರಲ್ಲ, ಫುಲ್ಲು ಯಾವಾಗಲೂ ಸುಗಂಧವಾಗಿರುತ್ತೆ. ಮತ್ತು ಅವ್ರದ್ದು ರಕ್ತ ಹಾಲಿನ ಥರ ಬಿಳಿ ಬಣ್ಣ ಇರುತ್ತೆ. ಸೊ ಆಮೇಲೆ ಆಚಾರ್ಯ ಸೊ ಇದು ಫಸ್ಟು ಸಾಧು ಆಗಿ, ಆಮೇಲೆ ಉಪಾಧ್ಯಾಯ ಆಗಿ, ಆಮೇಲೆ ಆಚಾರ್ಯ ಪದ ಪ್ರಾಪ್ತಿ ಆದಮೇಲೆ ಕೂಡ ನಮ್ಮ ಎಲ್ಲ ಡ್ಯೂಟೀಸ್ನ ಧರ್ಮದ ಪ್ರಕಾರ ನೀಟಾಗಿ ಪಾಲನೆ ಮಾಡ್ಕೊಂಡು ಹೋದರೆ ಆವಾಗ ಮುಂದಿನ ಒಂದಿನ ಭವಕ್ಕೆ ನಾವು ಕೂಡ ಅರಹಂತ್ ಪರಮೇಷ್ಠರಾಗ್ತೀವಿ. ಆಮೇಲೆ ಅರಹಂತ್ ಪರಮೇಷ್ಠಿ ಆದಮೇಲೆ ಇವಾಗ ಅರಹಂತ್ ಪರಮೇಷ್ಠಿಗಳದ್ದು ಏನು ಅಂದರೆ, ಅವರು 4 ಗತಿ ಕರ್ಮನ ನಾಶ ಮಾಡಿರ್ತಾರೆ, ಆದರೆ 4 ಅಗಾತಿ ಕರ್ಮ ಉಳಿದಿರುತ್ತೆ. ಸೊ ಈ 4 ಗತಿ ಕರ್ಮ ಮತ್ತು ಅಗಾತಿ ಕರ್ಮ ಈ 4 ಗತಿ ಮತ್ತು ಅಗಾತಿ ಕರ್ಮ ಬಗ್ಗೆ ನಾನು ಇನ್ನೊಂದು ವಿಡಿಯೋನಲ್ಲಿ ಮಾಡಿ ನಿಮಗೆ 4 ಗತಿ ಕರ್ಮ ಮತ್ತು ಅಗಾತಿ ಕರ್ಮ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡಿ ಅದರಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದರೆ ಇದರಲ್ಲಿ ಫಸ್ಟು ಇದು ಪಂಚಪರಮೇಷ್ಠಿಗಳ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ನಾವು ಇದು ಅರಹಂತ್ ಪರಮೇಷ್ಠಿ ಆದಮೇಲೆ ಅವ್ರದ್ದು ಏನು ಸ್ಪೆಷಾಲಿಟಿ ಅಂದರೆ, ಅವರು ಎಲ್ಲ 4 ಗತಿ ಕರ್ಮನ ನಾಶ ಮಾಡಿರ್ತಾರೆ, ಆದರೆ 4 ಅಗಾತಿ ಕರ್ಮಗಳು ಉಳಿದಿರುತ್ತೆ. ಸೊ ಆ 4 ಅಗಾತಿ ಕರ್ಮದಿಂದ ಅವರು ಇದು ಅರಹಂತ್ ಪರಮೇಷ್ಠಿ ದಶೆಯಲ್ಲಿ ಇರ್ತಾರೆ. ಸೊ ಯಾವಾಗ ಆ 4 ಅಗಾತಿ ಕರ್ಮಗಳು ಕೂಡ ವಿನಾಶವಾಗುತ್ತೆ, ಆವಾಗ ಅರಹಂತ್ ಪರಮೇಷ್ಠಿ ಅರಹಂತ್ ಶರೀರ ಕೂಡ ಬಿಟ್ಬಿಟ್ಟು ಬರೀ ಶುದ್ಧ ಆತ್ಮ ಮೋಕ್ಷಕ್ಕೆ ಹೋಗುತ್ತೆ ಮತ್ತು ಸಿದ್ಧ ಪರಮೇಷ್ಠಿ ಆಗುತ್ತೆ. ಸೊ ನಾವು ಅಕಸ್ಮಾತು ಈ ಸಂಸಾರದ್ದು ದುಃಖದಿಂದ ಮುಕ್ತಿ ಆಗಬೇಕು ಅಂದರೆ ನಾವು ಕೂಡ ಮೋಕ್ಷಿ ಪ್ರಾಪ್ತಿ ಮಾಡಿಕೊಳ್ಳೇಬೇಕು. ಆಮೇಲೆ ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳೋದು ಅಂದರೆ ಸಿದ್ಧ ಪರಮೇಷ್ಠಿ ಆಗೋದು. ಮತ್ತು ಸಿದ್ಧ ಪರಮೇಷ್ಠಿ ಆಗಬೇಕಾದ್ರೆ ಫಸ್ಟು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ಸಿಂದ ಹೋಗಬೇಕು. ಫಸ್ಟು ಸಾಧು, ಆಮೇಲೆ ಉಪಾಧ್ಯಾಯರು, ಆಮೇಲೆ ಆಚಾರ್ಯರು, ಆಮೇಲೆ ಅರ್ಹಂತರು, ಆಮೇಲೆ ಫೈನಲ್ ಆಗಿ ಸಿದ್ಧ ಪರಮೇಷ್ಠಿ ಆಗ್ತೀವಿ. ಆಮೇಲೆ ಸಿದ್ಧ ಪರಮೇಷ್ಠಿ ಆದಮೇಲೆ ನಾವು ಮೋಕ್ಷದಲ್ಲಿ ವಿರಾಜಮಾನವಾಗಿರ್ತೀವಿ. ಅನಂತ ಸುಖ ಇರುತ್ತೆ, ಅನಂತ ಶಕ್ತಿ ಇರುತ್ತೆ, ಏನು ಬೇಕಾದ್ರೂ ಮಾಡೋಕ್ಕೆ ಶಕ್ತಿ ಇರುತ್ತೆ ಅನಂತ ಕಾಲಕ್ಕೆ. ಆದರೆ ಅಫ್ಕೋರ್ಸ್ ಸಿದ್ಧ ಪರಮೇಷ್ಠಿಗಳು ಆ ಶಕ್ತಿನ ಯಾವತ್ತೂ ಯಾವುದೇ ಥರ ಬಾಕಿಯವ್ರ ಮೇಲೆ ಯೂಸ್ ಮಾಡೋಕ್ಕೆ ಹೋಗಲ್ಲ.
ಆದರೆ ಅವರಲ್ಲಿ ಅನಂತ ಶಕ್ತಿ ಇದ್ದೇ ಇರುತ್ತೆ. ಸೊ ಒನ್ಸು ಇವಾಗ ಸಾಧು ಉಪಾಧ್ಯಾಯರು ಮತ್ತು ಆಚಾರ್ಯರು ಅವರು 4 ಗತಿ ಕರ್ಮನ ವಿನಾಶ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಯಾವಾಗ ಈ 4 ಗತಿ ಕರ್ಮನ ವಿನಾಶ ಮಾಡ್ತಾರೆ, ನೆಕ್ಸ್ಟು ಅರ್ಹಂತ್ ಪರಮೇಷ್ಠಿ ಆಗ್ತಾರೆ. ಆಮೇಲೆ ಅರ್ಹಂತ್ ಪರಮೇಷ್ಠಿ ಆದಮೇಲೆ ಆ 4 ಅಘಾತಿ ಕರ್ಮಗಳು ವಿನಾಶ ಆದಮೇಲೆ ಫೈನಲ್ ಆಗಿ ಮೋಕ್ಷಕ್ಕೆ ಹೋಗಿ ಸಿದ್ಧ ಪರಮೇಷ್ಠಿ ಆಗ್ತಾರೆ. ಆಮೇಲೆ ಸಿದ್ಧ ಪರಮೇಷ್ಠಿಗೆ ಹೋದ್ಮೇಲೆ ಅಲ್ಲಿ ನಾವು ಅನಂತ ಕಾಲಕ್ಕೆ ಸುಖವಾಗಿರ್ತೀವಿ, ಬರೀ ಸುಖದಲ್ಲಿ ಮುಳುಗಿರ್ತೀವಿ. ಮೋಕ್ಷದಲ್ಲಿ ಯಾವುದೇ ಥರ ದುಃಖ ಇರಲ್ಲ, ಅಲ್ಲಿ ಬರೀ ಸುಖದಲ್ಲೇ ಮುಳುಗಿರ್ತೀವಿ. ಸೊ ಅದಕ್ಕೆ ಹೇಳೋದು ಮೋಕ್ಷ ಅಂತ, ಇಲ್ಲ ಸಿದ್ಧಲೋಕ, ಸಿದ್ಧಶೀಲ ಅಂತ. ಸೊ ನಾವು ಈ ಸಂಸಾರದು ಜನ್ಮ ಮರಣ ಚಕ್ರನ ತಪ್ಪಿಸ್ಕೊಂಡು ಕರ್ಮನೆಲ್ಲ ನಾಶ ಮಾಡಿ ಮೋಕ್ಷ ಪ್ರಾಪ್ತಿ ಮಾಡ್ಕೋಬೇಕು ಅಂದರೆ ನಾವು ಕೂಡ ಈ ದಾರಿನ ಹಿಡಿಬೇಕಾಗುತ್ತೆ. ಸೊ ಈ ದಾರಿ ಹಿಡಿಯೋಕ್ಕೆ ನಮಗೆ ಕೆಪಾಸಿಟಿ ಬರೋದಕ್ಕೆ ನಾವು ಈ ನಮೋಕಾರ ಮಹಾಮಂತ್ರನ ಜಾಪಿಸ್ತೀವಿ. ಸೊ ನಾವು ಹೇಳಿದಾಗ ನಮೋ ಅರ್ಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯುರಿಯಾಣಂ, ನಮೋ ಉವಜ್ಜಾಯಾಣಂ ಮತ್ತು ನಮೋ ಲೋಯೆ ಸೌವಸಾಹುಣಂ ಅಂದಾಗ ನಮ್ಮ ಉದ್ದೇಶ ಏನಿರಬೇಕು, ನಾವು ಕೂಡ ಒಂದಲ್ಲ ಒಂದು ದಿವಸ ಇವ್ರ ಥರ ಸಾಧುವಾಗಿ, ಉಪಾಧ್ಯಾಯ ಆಗಿ, ಆಚಾರ್ಯರಾಗಿ, ಅರ್ಹಂತ್ ಪರಮೇಷ್ಠಿ ಆಗಿ, ಆಮೇಲೆ ಫೈನಲ್ ಆಗಿ ಅಲ್ಟಿಮೇಟ್ ಆಗಿ ನಾವು ಕೂಡ ಮೋಕ್ಷಕ್ಕೆ ಹೋಗಿ ಸಿದ್ಧ ಪರಮೇಷ್ಠಿ ಆಗಬೇಕು. ಸೊ ಅದನ್ನು ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಈ ಉದ್ದೇಶದಿಂದ ನಾವು ನಮೋಕಾರ ಮಂತ್ರನ ಜಾಪಿಸ್ಬೇಕು. ಆವಾಗ ತುಂಬ ಕರೆಕ್ಟಾಗಿ ಈ ಮಂತ್ರದ್ದು ಫಲ ಸಿಗುತ್ತೆ. ಪ್ಲಸ್ ಒಂದಲ್ಲ ಒಂದಿನ ನಾವು ಕೂಡ ಈ ಸಂಸಾರನ ಬಿಟ್ಬಿಟ್ಟು ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಆಗುತ್ತೆ. ಸೊ ನಮೋಕಾರ ಮಂತ್ರನ ಜಾಪಿಸೋದು ಮೇನ್ ಉದ್ದೇಶ ಕರ್ಮನೆಲ್ಲ ನಾಶ ಮಾಡಿ ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ. ಇವಾಗ ನಮೋಕಾರ ಮಹಾಮಂತ್ರದ್ದು ಶಕ್ತಿ ಬಗ್ಗೆ ಮಾತಾಡೋಣ. ಓಕೆ, ಇವಾಗ ನಮೋಕಾರ ಮಂತ್ರದಲ್ಲಿ ನಾವು ನಮೋಕಾರ ಮಂತ್ರ ಜಾಪಿಸಿದಾಗ ಐದರ್ ಆಫ್ ದ ಟೂ ಥಿಂಗ್ಸ್ ಆಗುತ್ತೆ. ಮತ್ತು ಅದು ನಮ್ಮದು ಭಾವನೆ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಮೋಕಾರ ಮಹಾಮಂತ್ರದಿಂದ ನಾವು ಬೇಕಾದ್ರೆ ಈ ಸಂಸಾರದ ಚಕ್ರನ ತಪ್ಪಿಸ್ಕೊಂಡು ಮೋಕ್ಷ ಕೂಡ ಪ್ರಾಪ್ತಿ ಮಾಡ್ಕೋಬೋದು. ಪ್ಲಸ್ ಈ ಸಂಸಾರದಲ್ಲಿ ಕೂಡ ಏನೇನು ಅನುಕೂಲತೆ ಬೇಕು, ದುಡ್ಡಾಗಲಿ, ಹಣ ಆಗಲಿ, ಸಂಪತ್ತಿ ಆಗಲಿ, ಏನೆಲ್ಲ ಆಗಲಿ ಎಲ್ಲನೂ ಕೂಡ ನಾವು ಪ್ರಾಪ್ತಿ ಮಾಡ್ಕೋಬೋದು. ಆ ಶಕ್ತಿ ಇದರಲ್ಲಿದೆ. ಇವಾಗ ದುಡ್ಡು ಬರೋದು, ಸಂಪತ್ತಿ ಬರೋದು, ದೊಡ್ಡ ಮನೆ, ಕಾಸು, ಬಂಗ್ಲಾ, ಗಾಡಿ ಎಲ್ಲ ಹೇಗೆ ಸಿಗುತ್ತೆ? ಪಾಪದ ಉದಯದಿಂದ ಸಿಗುತ್ತೋ ಇಲ್ಲ ಪುಣ್ಯದಿಂದ ಸಿಗುತ್ತೋ? ಡೆಫಿನೆಟ್ ಆಗಿ ಪುಣ್ಯದ ಉದಯದಿಂದ ಸಿಗುತ್ತೆ. ಸೊ ನಮೋಕಾರ ಮಂತ್ರ ನಾವೇನೋ ಇದು ಜಾಪಿಸಿದಾಗ ಫುಲ್ಲು ಶುಭ ಭಾವದಿಂದ ಜಾಪಿಸಿದಾಗ ನಮಗೆ ಪುಣ್ಯ ಆಗುತ್ತೆ. ಆಮೇಲೆ ಆ ಪುಣ್ಯದಿಂದ ನಮಗೆ ಸಂಸಾರದಲ್ಲಿ ಏನೇನು ಬೇಕೋ ಎಲ್ಲ ಪ್ರಾಪ್ತಿಯಾಗುತ್ತೆ. ಆದರೆ ನಮೋಕಾರ ಮಂತ್ರನ ಜಾಪಿಸೋ ಉದ್ದೇಶ ಯೂಶಲಿ ಈ ಸಂಸಾರನ ಬಿಟ್ಟು ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಇರಬೇಕು. ಮತ್ತು ಇನ್ನೊಂದು ಹೇಳಬೇಕು, ಇವಾಗ ಈ ಸಂಸಾರದಲ್ಲಿ ನಾವು ಯಾಕೆ ಸುತ್ತಾಡ್ತಾ ಇದ್ದೀವಿ? ನಾವು ಐದರ್ ಶುಭ ಮಾಡ್ತೀವಿ ಇಲ್ಲ ಅಶುಭ ಮಾಡ್ತೀವಿ. ಸೊ ನಿಮಗೆ ಇನ್ನೊಂದು ತಿಳಿಸ್ಬೇಕು, ಇವಾಗ ಪುಣ್ಯ ಮಾಡೋದು ಶುಭ ಇದೆ, ಆದರೆ ಪಾಪ ಮಾಡೋದು ಅಶುಭ ಇದೆ. ಸೊ ಏನು ಇದು ಪುಣ್ಯ ಕಾರ್ಯ ಮಾಡಿದ್ರೆ ಅಥವಾ ಏನು ಪುಣ್ಯದ ವಿಚಾರ ಯೋಚನೆ ಮಾಡಿದ್ರೆ ಅದು ಶುಭ ಪರಿಣಾಮ ಇದೆ. ಅದೇ ಪಾಪ ವಿಚಾರನ ಯೋಚನೆ ಮಾಡಿದ್ರೆ ಮತ್ತೆ ಏನೋ ಇದು ಪಾಪ ಕರ್ಮ ಮಾಡಿದ್ರೆ ಅದು ಅಶುಭ ಇದೆ. ಆದರೆ ಈ ಪಾಪ ಮತ್ತು ಪುಣ್ಯ ಎರಡೂ ಕೂಡ ಅಶುದ್ಧ ಇದೆ. ಸೊ ನಾವು ಮೋಕ್ಷ ಪ್ರಾಪ್ತಿ ಮಾಡ್ಕೋಬೇಕು ಅಂದರೆ ಈ ಶುಭ ಮತ್ತು ಅಶುಭನ ಬಿಟ್ಟು ಶುದ್ಧ ಭಾವ ಮಾಡಬೇಕು. ಸೊ ನಾವು ಅಕಸ್ಮಾತು ನಮೋಕಾರ ಮಂತ್ರನ ಶುದ್ಧ ಭಾವದಿಂದ ಜಾಪಿಸಿದ್ರೆ
ಅವಾಗ ನಮಗೆ ಆದಷ್ಟು ಬೇಗ ಈ ಸಂಸಾರದಿಂದ ಮುಕ್ತಿ ಪ್ರಾಪ್ತಿ ಆದಷ್ಟು ಬೇಗ ನಮಗೆ ಈ ಸಂಸಾರದಿಂದ ಮುಕ್ತಿ ಸಿಕ್ಕಿ ಮೋಕ್ಷ ಪ್ರಾಪ್ತಿ ಮಾಡ್ಕೋಬೋದು. ಆದರೆ ನಾವು ಅಕಸ್ಮಾತ್ ನಮೋಕಾರ ಮಂತ್ರನ ಶುಭ ಭಾವದಿಂದ ಹೇಳಿದ್ರೆ ಆವಾಗ ಸಂಸಾರ ಬಿಡುಗಡೆ ಆಗಲ್ಲ, ಆದರೆ ಸಂಸಾರದಲ್ಲೇ ಎಲ್ಲ ಥರ ಅನುಕೂಲಗಳೆಲ್ಲ ಸಿಗುತ್ತೆ. ಸೊ ಇವಾಗ ನಮೋಕಾರ ಮಂತ್ರನ ನಾವು ಅಕಸ್ಮಾತು ಶುಭ ಭಾವದಿಂದ ಜಪ ಮಾಡಿದ್ರೆ ಅವಾಗ ಏನಾಗುತ್ತೆ, ನಮ್ಮದು ಎಷ್ಟೊಂದು ಕೋಟಿ ಪಾಪ ಕರ್ಮನ ಎಷ್ಟೊಂದು ಕೋಟಿ ಪಾಪ ಕರ್ಮ ಎಲ್ಲ ನಾಶವಾಗಿ ಪುಣ್ಯಕರ್ಮ ಹೆಚ್ಚುತ್ತೆ, ಪುಣ್ಯಕರ್ಮ ಜಾಸ್ತಿ ಆಗುತ್ತೆ. ಆಮೇಲೆ ಆ ಪುಣ್ಯದಿಂದ ನಮಗೆ ಈ ಸಂಸಾರದಲ್ಲಿ ಏನೇನು ಬೇಕು ಎಲ್ಲ ಥರ ಅನುಕೂಲಗಳು, ಎಲ್ಲ ಥರ ಇವಾಗೇನು ಸಂಪತ್ತಿ ಆಗಲಿ, ಹಣ ಆಗಲಿ, ದುಡ್ಡಾಗಲಿ, ಏನೇನು ಬೇಕೋ ಎಲ್ಲ ಪ್ರಾಪ್ತಿ ಮಾಡ್ಕೋಬೋದು ಆ ಪುಣ್ಯದಿಂದ. ಸೊ ನಮೋಕಾರ ಮಂತ್ರ ನಾವು ಯಾವ ಭಾವನೆ ಇಟ್ಕೊಂಡು ಜಪ ಮಾಡ್ತೀವಿ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ನಾವು ಅಕಸ್ಮಾತು ಬರೀ ಓಕೆ ಬಾಕಿಯವ್ರಿಗೆ ಒಳ್ಳೇದು ಮಾಡೋದಕ್ಕೆ ಮತ್ತು ಬೇರೆಯವ್ರಿಗೆ ಸಹಾಯ ಮಾಡೋದಕ್ಕೆ ಯೋಚನೆ ಮಾಡ್ಕೊಂಡು ಜಪ ಮಾಡಿದ್ರೆ ಅದರಿಂದ ಬಹಳ ಪುಣ್ಯ ಆಗುತ್ತೆ. ಆದರೆ ಆ ಪುಣ್ಯದಿಂದ ಪುನಃ ನಮಗೆ ಇದು ಸಂಸಾರದಲ್ಲೇ ತಿರುಗ್ತಿರ್ತೀವಿ. ಆದರೆ ಆಫ್ಕೋರ್ಸ್ ಸಂಸಾರದಲ್ಲಿ ಎಲ್ಲ ಥರ ಅನುಕೂಲ ಕೂಡಗಳೆಲ್ಲ ಸಿಗುತ್ತೆ. ಆಲ್ ಟೈಪ್ಸ್ ಆಫ್ ಲಕ್ಸುರೀಸ್ ಆ್ಯಂಡ್ ಲ್ಯಾವಿಶ್ನೆಸ್ ಎಲ್ಲ ನಮಗೆ ಪ್ರಾಪ್ತಿಯಾಗುತ್ತೆ ಆ ಪುಣ್ಯದಿಂದ. ಅದೇ ನಾವು ನಮೋಕಾರ ಮಂತ್ರನ ಶುದ್ಧ ಭಾವದಿಂದ ಮಾಡಿದಾಗ ಆವಾಗ ಪಾಪ ಮತ್ತು ಪುಣ್ಯ ಎಲ್ಲ ಥರ ಕರ್ಮ ನಿರ್ಜರ ಆಗುತ್ತೆ, ಎಲ್ಲ ಥರ ಕರ್ಮ ಹೊಟ್ಟೋಗುತ್ತೆ. ಸೊ ಪಾಪ ಮತ್ತು ಪುಣ್ಯ ಎರಡು ಕರ್ಮನೇ, ಪುಣ್ಯಕರ್ಮ ಪಾಪಕರ್ಮ ಎರಡು ಹೊಟ್ಟೋದಾಗ ಅದಕ್ಕೆ ನಾವು ಹೇಳ್ತೀವಿ ಕರ್ಮ ನಿರ್ಜರ ಅಂತ. ಸೊ ಆವಾಗ ಯಾವಾಗ ನಮಗೆ ಎಲ್ಲ ಥರ ಕರ್ಮ ಹೊಟ್ಟೋಗುತ್ತೆ, ಯಾವಾಗ ಪುಣ್ಯ ಪಾಪ ಎಲ್ಲ ಥರ ಕರ್ಮ ನಮ್ಮದು ಆತ್ಮದಿಂದ ಹೊಟ್ಟೋಗುತ್ತೆ, ಯಾವಾಗ ಆತ್ಮ ಫುಲ್ಲು ಶುದ್ಧವಾಗುತ್ತೆ ಆವಾಗ ನಾವು ಮೋಕ್ಷಕ್ಕೆ ಹೋಗ್ಬೋದು. ಯಾಕೆಂದರೆ ಒನ್ ಪೀಸ್ ಕರ್ಮ ಇದ್ದರೂ ಕೂಡ ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕಾಗಲ್ಲ. ಸಂಪೂರ್ಣವಾಗಿ ಕರ್ಮ ಎಲ್ಲ ನಾಶ ಆದಮೇಲೇ ಮೋಕ್ಷ ಪ್ರಾಪ್ತಿಯಾಗೋದು. ಸೊ ನಮೋಕಾರ ಮಂತ್ರನ ಜಾಪಿಸೋದು ಮೇನ್ ಉದ್ದೇಶ ಶುದ್ಧ ಭಾವ ಇಟ್ಕೊಂಡು ಮಾಡಬೇಕು. ಯಾಕೆಂದರೆ ನಾವು ಯಾಕೆ ಹೇಳ್ತೀವಿ ಶುದ್ಧ ಭಾವನೆ ಇಟ್ಕೊಂಡು ನಮೋಕಾರ ಮಂತ್ರನ ಜಾಪಿಸಿ ಅಂತ? ಯಾಕೆಂದರೆ ನಮೋಕಾರ ಮಂತ್ರನ ಜಾಪಿಸೋ ಉದ್ದೇಶನೇ ಅದು, ಈ ಸಂಸಾರನ ಬಿಟ್ಟು ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ. ಈಗಿನ ಕಾಲದಲ್ಲಿ ಎಷ್ಟೊಂದು ಜನ ಸಂಸಾರದಲ್ಲೇ ಸುಖನ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ, ಹಣನ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಮತ್ತು ಸಂಪತ್ತಿನ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ನಮೋಕಾರ ಮಂತ್ರನ ಯೂಸ್ ಮಾಡ್ತಾರೆ. ನಾನು ಒಂದೊಂದು ಸಲ ಮಾಡ್ತೀನಿ, ಒಪ್ಕೋತೀನಿ ಅದನ್ನು. ಆದರೆ ನಮೋಕಾರ ಮಂತ್ರನ ಮೇನ್ ಉದ್ದೇಶ ಯಾತಕ್ಕೆ ಅಂದರೆ ಈ ಸಂಸಾರನ ಬಿಟ್ಟು ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಇರಬೇಕು. ಸೊ ಅದಕ್ಕೆ ಯಾವಾಗಲೂ ನಮೋಕಾರ ಮಂತ್ರನ ಜಾಪಿಸಿದಾಗ ಶುದ್ಧ ಭಾವನೆಯಿಂದ ಜಾಪಿಸ್ಬೇಕು. ಆವಾಗ ನಾವು ನಮ್ಮ ಕರ್ಮ ನಿರ್ಜರೆ ಮಾಡ್ಕೊಳ್ಳೋಕ್ಕೆ ಇನ್ನೂ ಕ್ಲೋಸರ್ ಸ್ಟೆಪ್, ವಿ ವಿಲ್ ಬಿ ಕ್ಲೋಸ್ ಟು ರಿಮೂವಿಂಗ್ ಆಲ್ ಅವರ್ ಕರ್ಮಾಸ್. ಯಾವಾಗ ನಾವು ಶುದ್ಧ ಭಾವ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಆವಾಗ ನಾವು ನಮ್ಮ ಕರ್ಮನ ಕಂಪ್ಲೀಟಾಗಿ ನಿರ್ಜರ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಸೊ ಅದಕ್ಕೆ ಯಾವಾಗಲೂ ನಮೋಕಾರ ಮಂತ್ರನ ಶುದ್ಧ ಭಾವದಿಂದ ಜಾಪಿಸ್ಬೇಕು. ಅಕಸ್ಮಾತ್ ಶುದ್ಧ ಭಾವ ಮಾಡೋಕ್ಕೆ ಆಗಲಿಲ್ವಾ ಅಟ್ಲೀಸ್ಟು ಶುಭ ಭಾವ ಇಟ್ಕೊಂಡು ಮಾಡಬೇಕು. ಸೊ ನಮೋಕಾರ ಮಂತ್ರನ ಜಾಪಿಸ್ಬೇಕಾದ್ರೆ ಯಾವುದೇ ಥರ ಮೈಂಡಲ್ಲಿ ಕ್ಲೇಶ ದ್ವೇಷ ಕಷಾಯ ಇಟ್ಕೋಬೇಡಿ. ಮೈಂಡಲ್ಲಿ ಕೋಪ ಇಟ್ಕೊಂಡು ನಮೋಕಾರ ಜಾಪಿಸಿದ್ರೆ ಅದರಲ್ಲಿ ನಿಮಗೆ ಪಾಪಕರ್ಮ ಕಟ್ಟುತ್ತೆ, ಅದರಲ್ಲಿ ನಿಮಗೆ ದೋಷ ಆಗುತ್ತೆ. ಸೊ ಪ್ಲೀಸ್ ನಮೋಕಾರ ಮಂತ್ರನ ಇಲ್ಲ ಶುದ್ಧ ಭಾವ ಇಟ್ಕೊಂಡು ಮಾಡಿ. ಇಲ್ಲ ಅಕಸ್ಮಾತ್ ನಿಮಗೆ ಶುದ್ಧ ಭಾವ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಅಟ್ಲೀಸ್ಟು ಪುಣ್ಯ ಭಾವ ಅಂದರೆ ಶುಭ ಭಾವ ಇಟ್ಕೊಂಡು ಮಾಡಿ. ಬಾಕಿಯವ್ರಿಗೆ ಸಹಾಯ ಮಾಡೋ ಉದ್ದೇಶದಲ್ಲಿ, ಪ್ರಾಣಿಗಳಿಗೆ ಸಹಾಯ ಮಾಡೋ ಉದ್ದೇಶದಲ್ಲಿ ಆ ಭಾವನೆ ಇಟ್ಕೊಂಡು ನಮೋಕಾರನ ಜಾಪಿಸಿ. ಆವಾಗ ನಿಮಗೆ ಅದರಲ್ಲಿ ಬಹಳ ಪುಣ್ಯಕರ್ಮ ಸಿಗುತ್ತೆ. ಆಮೇಲೆ ಆ ಪುಣ್ಯದಿಂದ ನಿಮಗೆ ಸಂಸಾರದಲ್ಲಿ ಎಲ್ಲ ಥರ ಅನುಕೂಲಗಳು ಸಿಗುತ್ತೆ. ದುಡ್ಡು, ಹಣ, ಕಾಸು, ಮನೆ, ಬಂಗ್ಲಾ, ಗಾಡಿ, ಫ್ಲೈಟು, ಎಲ್ಲ ಚಿನ್ನ, ಬೆಳ್ಳಿ, ವಜ್ರ
ಏನು ಬೇಕಾದ್ರೂ ಪ್ರಾಪ್ತಿ ಮಾಡ್ಕೋಬೋದು. ಆದರೆ ಅಷ್ಟು ಶ್ರದ್ಧೆ ಇಟ್ಟು ಶುಭ ಭಾವದಲ್ಲಿ ನಮೋಕಾರ ಮಂತ್ರ ಜಾಪಿಸಿದ್ರೆ. ಆದರೆ ಜನರಲ್ಲಾಗಿ ನಾ ಹೇಳ್ದಂಗೆ ನಮ್ಮ ಉದ್ದೇಶ ಈ ಮಂತ್ರನ ಜಾಪಿಸೋದು ಸಂಸಾರನ ಬಿಟ್ಟು ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ. ಸೊ ನಮೋಕಾರ ಮಂತ್ರದಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ, ನಮ್ಮ ಈ ಸಂಸಾರದಲ್ಲಿ ಮತ್ತು ಬರೀ ಈ ಜನ್ಮಕ್ಕಲ್ಲ, ಭವಕ್ಕೆ ಈ ಸಂಸಾರದಲ್ಲಿ ಎಲ್ಲ ಥರ ಸುಖ, ಎಲ್ಲ ಥರ ಸಂಸಾರಿಕ ಸುಖ, ಹಣ, ಚಿನ್ನ, ಬೆಳ್ಳಿ, ವಜ್ರ, ಸಂಪತ್ತಿ, ದುಡ್ಡು, ಕಾಸು, ಬಂಗ್ಲಾ, ಗಾಡಿ, ಭವಕ್ಕೆ, ಜನ್ಮಕ್ಕೆ ನಾವು ಬೇಕಾದ್ರೇನೋ ಇದು ಜನ್ಮ ಎಷ್ಟೊಂದು ಮುಂದಿನ 7, 8 ಇಲ್ಲ 9 ಇಲ್ಲ 10 ಜನ್ಮದ ತನಕ ಕೂಡ ಈ ಸಂಸಾರದಲ್ಲಿ ಎಲ್ಲ ಥರ ಇರೋ ಅನುಕೂಲಗಳನ್ನೆಲ್ಲ ಪ್ರಾಪ್ತಿ ಮಾಡ್ಕೋಬೋದು ಒಂದ್ಸಲ ನಮೋಕಾರ ಮಹಾಮಂತ್ರ ಹೇಳೋದ್ರಿಂದ ಇಷ್ಟು ಗಾತ್ರ ನಾವು ಪುಣ್ಯ ಪ್ರಾಪ್ತಿ ಮಾಡ್ಕೋಬೋದು. ಸೊ ಈ ಮಂತ್ರ ಎಷ್ಟು ಶಕ್ತಿಶಾಲಿ ಇದೆ ಅಂದರೆ ಅದನ್ನು ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ. ಆದರೆ ಪ್ಲೀಸ್ ಈ ಮಂತ್ರನ ಯಾವುದೇ ಥರ ಮಿಸ್ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಇದನ್ನು ಬರೀ ಇದು ನಿಮ್ಮ ಆತ್ಮನ ಕಲ್ಯಾಣ ಮಾಡ್ಕೊಳ್ಳೋಕೆ ಯೂಸ್ ಮಾಡಿ. ನೀವು ಶುಭ ಭಾವ ಬದಲು ಶುದ್ಧ ಭಾವ ಮಾಡೋಕ್ಕೆ ಪ್ರಯತ್ನ ಪಡಿ. ಮತ್ತು ಶುದ್ಧ ಭಾವ ಇಟ್ಕೊಂಡು ನಮೋಕಾರ ಮಂತ್ರನ ಜಾಪಿಸಿ. ಆವಾಗ ನೀವು ಆದಷ್ಟು ಬೇಗ ಮೋಕ್ಷ ಮಾರ್ಗಕ್ಕೆ ಬರ್ತೀರಾ. ಜೊತೆಗೆ ನೀವು ನಮೋಕಾರ ಮಂತ್ರನ ಶುದ್ಧ ಭಾವ ಇಟ್ಕೊಂಡು ಮಾಡಿದಾಗಲೂ ಕೂಡ ನಿಮಗೆ ಸಂಸಾರದಲ್ಲಿ ಎಲ್ಲ ಥರ ಅನುಕೂಲತೆ ಎಲ್ಲ ಸಿಗುತ್ತೆ. ಆದರೆ ನಿಮ್ಮ ಫೋಕಸ್ಸು ಜಾಸ್ತಿ ನಿಮ್ಮ ಆತ್ಮನ ಕಡೆ ಇರುತ್ತೆ. ಅದಕ್ಕೆ ನಮೋಕಾರ ಮಂತ್ರನ ಯಾವಾಗಲೂ ಶುದ್ಧ ಭಾವದಿಂದ ಜಾಪಿಸ್ಬೇಕು. ಸೊ ನಮೋಕಾರ ಮಂತ್ರ ಹೇಳೋ ಉದ್ದೇಶ ಯಾಕೆ, ನಾವು ಕೂಡ ಒಂದು ದಿವಸ ಆ ಪಂಚಪರಮಿಷ್ಠಿಗಳ ಥರ ಆಗಬೇಕು. ನಾವು ಕೂಡ ಒಂದಲ್ಲ ಒಂದಿನ ಮುನಿ ಆಗಬೇಕು, ಉಪಾಧ್ಯಾಯ ಆಗಬೇಕು, ಆಚಾರ್ಯರಾಗಬೇಕು, ಆಮೇಲೆ ಅರ್ಹಂತ್ ಪರಮಿಷ್ಠಿ ಆಗಬೇಕು, ಆಮೇಲೆ ಅಲ್ಟಿಮೇಟ್ ಆಗಿ ಸಿದ್ಧ ಪರಮಿಷ್ಠಿ ಆಗಬೇಕು. ಈ ಉದ್ದೇಶದಿಂದ ನಮೋಕಾರ ಮಂತ್ರನ ಜಾಪಿಸ್ಬೇಕು. ಹಿಂಗೆ ಮಾಡೋದ್ರಿಂದ ನಾವು ಆದಷ್ಟು ಬೇಗ ಈ ಸಂಸಾರನ ಬಿಟ್ಟು ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಆ ದಾರಿಗಾರು ಬರ್ತೀವಿ. ಸೊ ಇದು ನಮೋಕಾರ ಮಹಾಮಂತ್ರದ್ದು ಮಹಾಶಕ್ತಿ. ಸೊ ಯಾರ್ಯಾರು ತುಂಬ ಭಾಗ್ಯಶಾಲಿ ಆಗಿರ್ತಾರೆ ಅವ್ರಿಗೇ ಈ ಮಂತ್ರ ಸಿಗೋದು. ಮತ್ತು ಈ ಮಂತ್ರ ಬರೀ ಜೈನರು ಹೇಳ್ತಾರೆ ಅಂತ ಮಾತ್ರಕ್ಕೆ ಈ ಮಂತ್ರ ಬರೀ ಜೈನರಿಗೇನೆ ಅಂತ ಅಲ್ಲ, ಎಲ್ಲ ಧರ್ಮದವರು ಇವಾಗ ಹೇಳ್ತಾರಲ್ಲ, ನಮೋಕಾರ ಮಂತ್ರ ಈಸ್ ಇರ್ರೆಸ್ಪೆಕ್ಟಿವ್ ಟು ಪರ್ಸನ್ಸ್ ಕಾಸ್ಟ್, ಕ್ರೀಡ್ ಆ್ಯಂಡ್ ರಿಲಿಜನ್. ಯಾರ್ಯಾರು ನ್ಯಾಷನಾಲಿಟಿ ಏನಾರು ಆಗಿರಲಿ, ಬೇರೆ ಯಾವ್ದಾದ್ರು ಧರ್ಮ ಪಾಲನೆ ಮಾಡ್ತಾ ಇರಲಿ, ಯಾವ್ದಾದ್ರು ದೇಶದಿಂದ ಇರಲಿ, ಯಾವ್ದಾದ್ರು ಜಾತಿ ಆಗಿರಲಿ, ಯಾವ್ದಾದ್ರು ಗೋತ್ರ ಆಗಿರಲಿ, ನಮೋಕಾರ ಮಂತ್ರ ಯಾರ್ಯಾರು ಜಾಪಿಸ್ತಾರೆ ಶ್ರದ್ಧೆಯಿಂದ ಅವರ ಲೈಫು ಉತ್ತಮ ಆಗುತ್ತೆ, ಅವರ ಲೈಫು ಸಾರ್ಥಕ ಆಗುತ್ತೆ. ಇವಾಗ ಇನ್ನೊಂದು ಸ್ಟೇಟ್ಮೆಂಟ್ ಇದೆ, ಅಪವಿತ್ರ ಪವಿತ್ರೋ ವಾ ಸುಸ್ಥಿತೋ ದುಸ್ಥಿತೋಪಿ ವಾ ಧ್ಯಾಯೇತ್ ಪಂಚ ನಮಸ್ಕಾರಂ ಸರ್ವಪಾಪೈ ಪ್ರಮುಚ್ಯತೆ ಅಂತ. ಹಾಗಂದ್ರೆ ಏನೇ ಹೊರಗಡೆ ಸರೌಂಡಿಂಗ್ ಅಪವಿತ್ರವಾಗಲಿ ಇಲ್ಲ ಪವಿತ್ರವಾಗಲಿ, ನಾವು ಅಕಸ್ಮಾತ್ ಎಲ್ಲರೂ ಹೋಗ್ತಾ ಇದ್ರೆ ಹೊರಗಡೆ ಅಪವಿತ್ರ ಆಗಿರಲಿ ಪವಿತ್ರ ಆಗಿರಲಿ, ಆದರೆ ನಾವು ಶ್ರದ್ಧೆ ಇಟ್ಕೊಂಡು ನಮೋಕಾರ ಮಂತ್ರ ಜಾಪಿಸಿದ್ರೆ ನಮ್ಮ ಎಲ್ಲ ಪಾಪಕರ್ಮಗಳು ವಿನಾಶ ಆಗುತ್ತೆ. ನಮ್ಮ ಎಲ್ಲ ಥರ ಪಾಪಕರ್ಮಗಳು ವಿನಾಶ ಆಗುತ್ತೆ. ಆಮೇಲೆ ಪುಣ್ಯಕರ್ಮ ಹೆಚ್ಚುತ್ತೆ. ಮತ್ತು ಯಾವಾಗ ನಾವು ಶುದ್ಧ ಭಾವ ಮಾಡ್ತೀವಿ ಆವಾಗ ನಮ್ಮ ಎಲ್ಲ ಥರ ಕರ್ಮಗಳು ಹೋಗಿ ನಾವು ಮೋಕ್ಷ ಮಾರ್ಗದ ಮೇಲೆ ನಡೆಯೋಕ್ಕೆ ನಮಗೆ ಕೆಪಾಸಿಟಿ ಬರುತ್ತೆ. ಅದಕ್ಕೆ ಇದು ನಮೋಕಾರ ಮಹಾಮಂತ್ರದ್ದು ಮಹಾಶಕ್ತಿ. ಹೌದು, ಈ ಮಂತ್ರದಿಂದ ಈ ಸಂಸಾರದಲ್ಲೂ ಕೂಡ ನಮ್ಗೆ ಏನು ಬೇಕೋ ಪ್ರಾಪ್ತಿ ಮಾಡ್ಕೋಬೋದು ಈ ನಮೋಕಾರ ಮಹಾಮಂತ್ರದಿಂದ. ಆದರೆ ಈ ಮಂತ್ರನ ಬರೀ
ಸುಖಗೆ ಮಾತ್ರ ಉಪಯೋಗ ಮಾಡ್ಕೊಳ್ಳೋದಕ್ಕಿಂತ ನಿಮ್ಮ ಆತ್ಮನ ಕಲ್ಯಾಣ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಈ ಮಂತ್ರನ ಜಾಪಿಸಿದಾಗ. ಇದು ನನ್ನ ಮೆಸೇಜು ಈ ವಿಡಿಯೋದು. ಈ ವಿಡಿಯೋ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ನನ್ನ ಹೆಸರು ಸಮಯಸಾರ್ ಜೈನ್ ಮತ್ತು ಈ ಚಾನಲ್ ಹೆಸರು ಸಮಯಸಾರ್ ಜೈನ್ 4559. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಮೇಲೆ ಹಿಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಮನ್ನೆಲ್ಲರನ್ನೂ ಪುನಃ ನೋಡ್ತೀನಿ. ಜೈ ಜಿನೇಂದ್ರ, ಜೈ ಸಿದ್ಧಾತ್ಮ. ನಮೋ ಅರ್ಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರಿಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೆ ಸೌವಸಾಹುಣಂ.